ಹಾಯ್, ಎಲ್ಲರಿಗೂ ಒಂದು ಚಿಕ್ಕ ಸಂದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಆದಷ್ಟು ನೀವು ಫುಡ್ಡುಗಳ್ನ ರೈತರು ಬೆಳೆದಿರೋ ಅಂಥ ಜಾಗಗಳಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಬ್ಯಾಂಗ್ಳೂರು ಸೈಡು, ನಮ್ಮ ಹಾಸನ ಸೈಡು, ಸೊ ಆ ಕಡೆ ಸೈಡಲ್ಲೆಲ್ಲ ತುಂಬ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ. ಸೊ ಏನು ಪ್ರಾಬ್ಲಮ್ಮು ಅಂತಲೂ ಗೊತ್ತಾಯ್ತಾ ಇಲ್ಲ. ಸೊ ನಾನು ಹೇಳೋದೇನು ಗೊತ್ತಾ, ಜಂಕ್ಸ್ ಫುಡ್ಗಳ್ನ ಅಂದರೆ ಹೊರಗಡೆ ಏನೇನೋ ಹೇಳ್ತಿರಲ್ಲ, ಪಿಜ್ಜಾ, ಬರ್ಗರ್, ಆಳು ಮುಳು ತಿನ್ನೋದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆದಷ್ಟು ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅಂಬ್ಲಿ, ಸೊ ಆ ಥರ ರೂಢಿ ಮಾಡ್ಕೊಳಕ್ಕೆ ಹೋಗಲಿ. ಎಲ್ಲರೂ ಆರೋಗ್ಯಕರವಾಗಿರಲಿ ಅಂತಲೇ ನಾವು ರೈತರುಗಳು ಬೆಳೆ ಬೆಳೀತಿರೋದು. ನಾವು ಬೇರೆಯವ್ರ ಥರ ನಮಗೆ ಯಾಕೆ ಅಂದ್ಕೊಂಡು ನಿಮ್ಮಂಗೆ ಜಂಕ್ಸ್ ಫುಡ್ಡು ಆಳು ಮುಳು ಅಂತ ತಿನ್ಕೊಂಡಿದ್ದೀರಿ, ಇಷ್ಟೊತ್ತಿಗೆ ರೈತರು ಅನ್ನೋರೇ ಇರ್ತಿತ್ತಿಲ್ಲ. ತಿನ್ನೋ ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರೋ ಅಷ್ಟೇ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ದುಡ್ಡೇನ್ರಿ, ಬದುಕಿದ್ರೆ ಬೇಜಾನ್ ಸಂಪಾದನೆ ಮಾಡ್ಬೋದು. ಆರೋಗ್ಯನೇ ಇಲ್ಲಾಂದರೆ ಮನುಷ್ಯಂಗೆ ಸಂಪಾದನೆಯಿಂದ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ನಾನು ಹೇಳೋದು ಒಂದೇ ಮಾತು ಎಲ್ಲರಿಗೂ. ಸೊ ಆದಷ್ಟು ಆರೋಗ್ಯ ಕಡೆ ಗಮನ ಕೊಡಿ. ರೈತರದ್ದು ಬಿಡಿ, ನಾವು ರೈತರು ಯಾವತ್ತಿದ್ರೂ ಪ್ಯೂರ್. ನಮ್ಗೆ ಆರೋಗ್ಯ ಯಾವಾಗಲೂ ಇದ್ದೇ ಇರ್ತತೆ. ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಬೆವ್ರು ಕಿತ್ಕೊಂಡ್ಬಿಟ್ರೆ ಎಲ್ಲ ಕಿತ್ಕೊಂಡು ಹೋಯ್ತತೆ. ದುಡ್ಡಿನ ಆಸೆ ಬಿಟ್ಬಿಡಿ, ಸರಿನಾ? ಫಸ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು, ಫಸ್ಟು ಆರೋಗ್ಯ, ಆಮೇಲೆ ಬೇರೆ. ನಾವು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಆರೋಗ್ಯ. ಹೊರಗಡೆ ಹೋಗ್ಬಿಟ್ಟು ಜಂಕ್ಸ್ ಫುಡ್ ತಿಂದ ತಕ್ಷಣ ಆರೋಗ್ಯ ಬರಲ್ಲ. ಆದರೆ ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನೋಡೋಕೆ ಹೋಗಿದ್ದೀರಾ? ನನಗೆ ಹೇಳೋಣ ಅಂದರೆ ಒಂಥರ ನನಗೆ ನಗು ಅನಿಸ್ಬಿಡುತ್ತೆ. ಸೊ ಆ ಥರ ಈ ಥರ ಫ್ಯೂಚರ್ ಬಂದ್ಬಿಟ್ಟಿದೆ ಇವಾಗ ಆಲ್ರೆಡಿ. ಅಲ್ಲೇ ಹೊರ್ಗಡೆ ಫುಡ್ಡು ಅಲ್ಲ, ನಾನು ಅಲ್ಲ, ಈಗ ನಾನು ಹೇಳೋದು ರಾಗಿ ಮುದ್ದೆನಾ ಯಾಕೆ ಅನ್ನೋ ಜಗತ್ತು. ಕೋಳಿ ತಿಕ್ಕ, ಲಾಲಿಪಪ್ಪು, ಅಳಮುಳು ಅನ್ನೋ ಲೆವೆಲಿಗೆ ಬಂದು ನಿಂತ್ಬಿಟ್ಟೈತೆ ಆಲ್ರೆಡಿ. ಜಗತ್ತು ಯಾವ ಥರ ಹೋಗ್ತಿದೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಸೊ ಹೊರಗಡೆ ಫುಡ್ನ ಆದಷ್ಟು ಕಂಟ್ರೋಲ್ ಮಾಡಿ. ನಾನು ಕೇಳೋದು ನಿಮ್ಗೆ ರಿಕ್ವೆಸ್ಟ್ ಒಂದೇ, ಕಾಸು ಇವತ್ತು ಸಂಪಾದನೆ ಮಾಡ್ಬೋದು, ಮಾಡ್ದಲೇ ಇರ್ಬೋದು, ಬಟ್ ನಾಳೆ ಒಂದು ದಿವಸ ತಾನಾಗೇ ಬರುತ್ತೆ. ಭೂಮಿ ತಾಯಿ ನಂಬಿರೋ ಮಕ್ಳುಗಳು ನಾವಿದ್ದೀವಿ. ಯಾವತ್ತೂ ನಿಮ್ಮ ಹೊಟ್ಟೆಗೆ ನಾವು ಮೋಸ ಮಾಡಲ್ಲ, ಸರಿನಾ? ರೈತರ ಮಕ್ಳುಗಳು ಯಾವತ್ತೇ ಆಗಲಿ ತನಗಿಲ್ದವರು ತನ್ನವ್ರಿಗಾಗೂ ಮುಡುಪಾಗಿಟ್ಟಿರ್ತಾನೆ. ಸೊ ನಾನು ಹೇಳೋದು ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದು ಒಂದೇ ಮಾತು, ಸೊ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬ ಬೇಜಾರಾಗೋಗ್ಬಿಡ್ತು. ನಮ್ಮ ಹಾಸನ ಸೈಡಲ್ಲಿ ತುಂಬ ಅಂದರೆ ತುಂಬ ಹಾರ್ಟ್ ಪ್ರಾಬ್ಲಮಿಂದನೇ ಡೆತ್ ಆಗಿದ್ದಾರೆ. ಸೊ ಆದಷ್ಟು ನಿಮ್ಮ ಹೆಲ್ತ್ಗಳ್ನ ನೋಡ್ಕೊಳ್ಳಿ, ಸರಿನಾ?